friends, I am Rakshita PS. My topic is different foreign currency transaction and translation. Transaction andre a transaction is a completed agreement between a buyer and seller to exchange goods and services or financial assets in return for money. ಅಂದರೆ ಟ್ರಾನ್ಸಾಕ್ಷನ್ ಬೈಯರ್ ಆ್ಯಂಡ್ ಸೆಲ್ಲರ್ ನಡುವೆ ಕಂಪ್ಲೀಟ್ಗೊಂಡ ಅಗ್ರಿಮೆಂಟ್ ಆಗಿದ್ದು ಮನಿ ರಿಟರ್ನ್ಗೆ ಗೂಡ್ಸ್ ಆ್ಯಂಡ್ ಸರ್ವಿಸಸ್ ಆರ್ ಫೈನಾನ್ಷಿಯಲ್ ಅಸೆಟ್ಸನ್ನು ಎಕ್ಸ್ಚೇಂಜ್ ಮಾಡಿಕೊಳ್ಳುವುದಾಗಿದೆ. ಟ್ರಾನ್ಸಾಕ್ಷನ್ ಎಕ್ಸ್ಪೋಜರ್ ಫಾರಿನ್ ಟ್ರಾನ್ಸಾಕ್ಷನ್ ಕ್ಯಾಶ್ ಫ್ಲೋ ಮೇಲೆ ಇಂಪ್ಯಾಕ್ಟ್ ಆಗುತ್ತೆ, ಬಟ್ ಬ್ಯಾಲೆನ್ಸ್ ಶೀಟ್ ತೋರಿಸುವ ಅಸೆಟ್ಸ್, ಲಯಬಿಲಿಟಿ ಎಕ್ಸೆಟ್ರಾ ವ್ಯಾಲ್ಯೂ ಮೇಲೆ ಇಂಪ್ಯಾಕ್ಟ್ ಆಗುತ್ತದೆ. ಮಲ್ಟಿನ್ಯಾಷನಲ್ ಎಂಟರ್ಪ್ರೈಸಸ್ ಟ್ರಾನ್ಸಾಕ್ಷನ್ ಎಕ್ಸ್ಪೋಜರ್ ಆ್ಯಂಡ್ ಇಂಟರ್ನ್ಯಾಷನಲ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಡಿಸಿಷನ್ ಒಂದು ಪಾರ್ಟ್ ಆಗಿ ಎರಡೂ ವ್ಯಾಲ್ಯೂವನ್ನು ಪಡೆದಿದೆ. ಇಂಟರ್ನ್ಯಾಷನಲ್ ಆಪರೇಷನ್ ಯಾವುದೇ ಕಂಪನಿಯ ಫಾರಿನ್ ಎಕ್ಸ್ಚೇಂಜ್ ರಿಸ್ಕನ್ನು ಡೀಲ್ ಮಾಡಬೇಕಾಗುತ್ತದೆ. ಇದರ ಎಫೆಕ್ಟ್ ಆಗಿ ಕ್ಯಾಶ್ ಫ್ಲೋ ಆ್ಯಂಡ್ ಬ್ಯಾಲೆನ್ಸ್ ಶೀಟ್ ಡಿಫರೆಂಟ್ ಪೊಸಿಷನ್ನು ಉಂಟಾಗುತ್ತದೆ. ಟ್ರಾನ್ಸಾಕ್ಷನ್ ಆ್ಯಂಡ್ ಟ್ರಾನ್ಸ್ಲೇಷನ್ ಕಂಪೇರಿಂಗ್ ಮಾಡಿದರೆ ಕ್ಯಾಶ್ ಫ್ಲೋ ಅಕೌಂಟ್ ಟ್ರೀಟ್ಮೆಂಟ್ ಆ್ಯಂಡ್ ಬುಕ್ಕಿಂಗ್ ಟ್ರೀಟ್ಮೆಂಟ್ ಆರ್ ಮ್ಯಾನೇಜಿಂಗ್ ಕ್ಯಾಶ್ ಫ್ಲೋ ರಿಸ್ಕ್, ಬ್ಯಾಲೆನ್ಸ್ ಶೀಟ್ ರಿಸ್ಕನ್ನು ಕಂಪೇರಿಂಗ್ ಮಾಡಲಾಗುತ್ತದೆ. ಡಿಫರೆನ್ಸ್ ಬಿಟ್ವೀನ್ ಟ್ರಾನ್ಸಾಕ್ಷನ್ ಆ್ಯಂಡ್ ಟ್ರಾನ್ಸ್ಲೇಷನ್ ಪಾಯಿಂಟ್ಸ್ ಆಫ್ ಡಿಫರೆಂಟ್ ಅಕೌಂಟಿಂಗ್. ಟ್ರಾನ್ಸಾಕ್ಷನ್ ಎಕ್ಸ್ಪೋಜರ್ ಇಂಪ್ಯಾಕ್ಟ್ಸ್ ದಿ ಕ್ಯಾಶ್ ಫ್ಲೋ ಮೂವ್ಮೆಂಟ್ and arise while conducting purchase and sale transaction in different countries. ಅಂದರೆ ಟ್ರಾನ್ಸಾಕ್ಷನ್ ಎಕ್ಸ್ಪೋಜರ್ ಕ್ಯಾಶ್ ಫ್ಲೋ ಮೂವ್ಮೆಂಟ್ ಮೇಲೆ ಇಂಪ್ಯಾಕ್ಟ್ ಆಗುತ್ತದೆ ಆ್ಯಂಡ್ ಡಿಫ್ರೆಂಟ್ ಕಂಟ್ರೀಸ್ ಪರ್ಚೇಸ್ ಆ್ಯಂಡ್ ಸೇಲ್ ಟ್ರಾನ್ಸಾಕ್ಷನ್ ನಡೆಸುವಾಗ ಅರೈಸ್ ಆಗುತ್ತದೆ. ಟ್ರಾನ್ಸಾಕ್ಷನ್ ಎಕ್ಸ್ಪೋಜರ್ ಇಸ್ ನಾಟ್ ಎ ಕ್ಯಾಶ್ ಫ್ಲೋ ಚೇಂಜ್ ಆರ್ ಅರೈಸಸ್ ಆಸ್ ಎ result of consolidating results of a foreign subsidiary. Transaction exposure is usually driven by legal requirement asking the parent company to consolidate financials. ಅಂದರೆ ಟ್ರಾನ್ಸಾಕ್ಷನ್ ಎಕ್ಸ್ಪೋಜರ್ ಕ್ಯಾಶ್ ಫ್ಲೋ ಚೇಂಜ್ ಆಗೋದಿಲ್ಲ ಮತ್ತು ಫಾರಿನ್ ಸಬ್ಸಿಡಿ ರಿಸಲ್ಟ್ಸ್ ಕನ್ಸಾಲಿಡೇಟ್ ಅರೈಸ್ ಆಗುತ್ತದೆ. ಸೆಕೆಂಡ್ ಒನ್, ನೀಡ್ಸ್ ಆಫ್ ಫಾರಿನ್ ಅಫಿಲಿಯೇಟ್ಸ್. ಅಂದರೆ ಟ್ರಾನ್ಸಾಕ್ಷನ್ ಎಕ್ಸ್ಪೋಜರ್ ಅರೈಸ್ ಆಗಲು ಪೇರೆಂಟ್ ಕಂಪನಿಯ ಫಾರಿನ್ ಅಸೋಸಿಯೇಟ್ ಅಥವಾ ಸಬ್ಸಿಡಿಯರಿಯನ್ನು ಇನ್ಕ್ಲೂಡ್ ಮಾಡಿಕೊಳ್ಳುವುದಿಲ್ಲ. ಟ್ರಾನ್ಸಾಕ್ಷನ್ ಎಕ್ಸ್ಪೋಜರ್ ನೀಡ್ ಆಫ್ ಫಾರಿನ್ ಸಬ್ಸಿಡಿಯರಿ. ಫಾರಿನ್ನ ಅಫಿಲಿಯೇಟ್ ಅಥವಾ ಸಬ್ಸಿಡಿಯರಿ ಫೈನಾನ್ಷಿಯಲನ್ನು ಕನ್ಸಾಲಿಡೇಟ್ ಆದಾಗ ಓನ್ಲಿ ಟ್ರಾನ್ಸಾಕ್ಷನ್ ಎಕ್ಸ್ಪೋಜರ್ ಅರೈಸ್ ಆಗುತ್ತದೆ. ಥರ್ಡ್ ಒನ್, ಗೇನ್ ಆ್ಯಂಡ್ ಲಾಸ್. ಟ್ರಾನ್ಸಾಕ್ಷನ್ ಎಕ್ಸ್ಪೋಜರ್ ರಿಸಲ್ಟ್ಸ್ ಗೇನ್ ಆರ್ ಲಾಸ್ಗೆ ರೀಸನ್ ಆಗುತ್ತದೆ ಅಥವಾ ರಿಯಲೈಸ್ಡ್ ಆಗುತ್ತದೆ. ಟ್ರಾನ್ಸಾಕ್ಷನ್ ಎಕ್ಸ್ಪೋಜರ್ ರಿಸಲ್ಟ್ಸ್ ಬುಕ್ ಆರ್ ನ್ಯಾಷನಲ್ ಗೇನ್ ಆರ್ ಲಾಸ್ ರೀಸನ್ ಆಗುತ್ತದೆ. ಫೋರ್ತ್ ಒನ್, ಟೈಮಿಂಗ್ ಇಂಪ್ಯಾಕ್ಟ್ಸ್. Transaction exposure arises the moment a company enters into a transaction involving foreign currency and commits to make or receive payment in currency other than its domestic currency. ಅಂದರೆ ಕಂಪನಿಯ ಫಾರಿನ್ ಕರೆನ್ಸಿಯನ್ನು ಎಂಟರೈಸ್ ಆದ ಟ್ರಾನ್ಸಾಕ್ಷನ್ಗೆ ಎಂಟ್ರಿ ಆದ ಮೂಮೆಂಟಿಂದ ಟ್ರಾನ್ಸಾಕ್ಷನ್ ಎಕ್ಸ್ಪೋಜರ್ ಅರೈಸ್ ಆಗುತ್ತದೆ ಆ್ಯಂಡ್ ಅದರ ಫಾರಿನ್ ಕರೆನ್ಸಿಯನ್ನು ಹೊರತುಪಡಿಸಿ ಕರೆನ್ಸಿ ಪೇಮೆಂಟ್ ಮಾಡಲು ಅಥವಾ ರಿಸೀವ್ ಮಾಡಲು ಕಮಿಟ್ ಆಗಿರಬೇಕು. ಟ್ರಾನ್ಸಾಕ್ಷನ್ ಎಕ್ಸ್ಪೋಜರ್ ಅರೈಸಸ್ ಆನ್ ದಿ ಬ್ಯಾಲೆನ್ಸ್ ಶೀಟ್ ಕನ್ಸಾಲಿಡೇಷನ್ ಡೇಟ್ ಆ್ಯಂಡ್ ಇಸ್ ಅಟ್ ದಿ ಎಂಡ್ ಆಫ್ ಎ ಗಿವನ್ ಫೈನಾನ್ಷಿಯಲ್ ಪೀರಿಯಡ್. ಅಂದರೆ ಬ್ಯಾಲೆನ್ಸ್ ಶೀಟ್ ಕನ್ಸಾಲಿಡೇಟ್ ಡೇಟನ್ನು ಟ್ರಾನ್ಸಾಕ್ಷನ್ ಎಕ್ಸ್ಪೋಜರ್ ಅರೈಸ್ ಆಗುತ್ತದೆ ಆ್ಯಂಡ್ ಫೈನಾನ್ಷಿಯಲ್ ಪೀರಿಯಡ್ ಟೈಮಲ್ಲಿ ಎಂಡಲ್ಲಿ ಅಂದರೆ ಕ್ವಾರ್ಟರ್ ಆರ್ ಇಯರಲ್ಲಿ ಅರೈಸ್ ಆಗುತ್ತದೆ. ನೆಕ್ಸ್ಟ್, ಟ್ರಾನ್ಸಾಕ್ಷನ್ ಎಕ್ಸ್ಪೋಜರ್ ರಿಯಲಿ ಕ್ಯಾಶ್ ಫ್ಲೋ ಮೇಲೆ ಇಂಪ್ಯಾಕ್ಟ್ ಹೊಂದಿರುವುದರಿಂದ ಅದು ಕಂಪನಿಯ ವ್ಯಾಲ್ಯೂ ಮೇಲೆ ಎಫೆಕ್ಟ್ ಆಗುತ್ತದೆ. ಟ್ರಾನ್ಸಾಕ್ಷನ್ ಎಕ್ಸ್ಪೋಜರ್ ಯಾವುದೇ ಕ್ಯಾಶ್ ಫ್ಲೋ ಎಫೆಕ್ಟನ್ನು ಕ್ರಿಯೇಟ್ಗೆ ರೀಸನ್ ಆಗಿರುತ್ತಿಲ್ಲ. ಈ ರೀತಿ ಎಕ್ಸ್ಪೋಜರ್ನಿಂದಾಗಿ ಕಂಪನಿ ವ್ಯಾಲ್ಯೂ ಚೇಂಜ್ ಆಗುವುದಿಲ್ಲ. ಟ್ಯಾಕ್ಸ್ ಅಂದರೆ ಟ್ರಾನ್ಸಾಕ್ಷನ್ ಎಕ್ಸ್ಪೋಜರ್
ಫಾರಿನ್ ಎಕ್ಸ್ಚೇಂಜ್ ಮೂವ್ಮೆಂಟ್ ಮೇಲೆ ಕ್ಯಾಶ್ ಫ್ಲೋ ಪ್ರಾಫಿಟ್ ಆರ್ ಲಾಸಸ್ ಮೆಜರ್ಮೆಂಟ್ ಮಾಡುತ್ತದೆ. ಲಾಸ್ ಸಿಚುವೇಶನಲ್ಲಿ ಕ್ಯಾಶ್ ಫ್ಲೋ ಡಿಕ್ರೀಸ್ ಆಗುತ್ತದೆ. ಇದರಿಂದ ಲಾಸ್ ಮೇಲೆ ಟ್ಯಾಕ್ಸ್ ಬೆನಿಫಿಟ್ ಪಡೆಯಬಹುದು. ಫಾರಿನ್ ಎಕ್ಸ್ಚೇಂಜ್ ಅಕೌಂಟಲ್ಲಿ ಟ್ರಾನ್ಸಾಕ್ಷನ್ ಎಕ್ಸ್ಪೋಜರ್ ಫಾರಿನ್ ಎಕ್ಸ್ಚೇಂಜ್ ಅಕೌಂಟಲ್ಲಿ ರಿಯಲಿ ಕ್ಯಾಶ್ ಫ್ಲೋ ಎಫೆಕ್ಟನ್ನು ಡೀಲಿಂಗ್ ಬದಲು ಟ್ರಾನ್ಸಾಕ್ಷನ್ ಎಕ್ಸ್ಪೋಜರ್ ಒಂದು ಮೆಜರ್ಮೆಂಟ್ ಕಾನ್ಸೆಪ್ಟ್ ಆಗಿದೆ. ಇದರಿಂದ ಟ್ರಾನ್ಸಾಕ್ಷನ್ ಎಕ್ಸ್ಪೋಜರ್ ಆಗಿ ಲಾಸ್ ಮೇಲೆ ಯಾವುದೇ ಟ್ಯಾಕ್ಸ್ ಎಕ್ಸಂಪ್ಷನ್ ಅಥವಾ ಪ್ರಾಫಿಟ್ ಆಗುವುದಿಲ್ಲ. ಥ್ಯಾಂಕ್ ಯು.